ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ಸ್ನ ನಾನು ಮಾಡಿಸ್ತಿದ್ದೀನಿ ಇಲ್ಲಿ. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಕೊಡೋದಿದ್ರೆ ಇದು ಮತ್ತು ಇನ್ನೊಂದು ರೀತಿ ಎರಡು ರೀತಿ ಕೇಳ್ಬೋದು. 5 or 10 ಮಾರ್ಕ್ಸ್ಗೆ ಈ ರೀತಿ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾನೆ ನಿಮ್ಗೆ ನಾರ್ಮಲಾಗಿ. ಸೊ ನೋಡೋಣ, ಕಂಪ್ಯಾರಿಟಿವ್ ನೀವಿಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಯಾವುದು ಅಂತ ಅಂದರೆ ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್. ಹೆಸರು ಹೇಳ್ತಿದೆ ಕಂಪ್ಯಾರಿಟಿವ್. ಸೊ ಐಟಮಲ್ಲಿರುತ್ತೆ, ಅದಕ್ಕೆ ನೀವು ಎಕ್ಸ್ಟ್ರಾ 2 ಕಾಲಮ್ನ ಹಾಕ್ಕೋಬೇಕು. ಸೊ ಅದನ್ನು ಫಾರ್ಮೆಟ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಆ್ಯಸ್ ಯೂಶ್ವಲ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಸೊ ಆ್ಯಂಡ್ ಸೋ ಲಿಮಿಟೆಡ್ ಅಂತ ಹೇಳಿ ಹಾಕೊಳ್ಳಿ. ಅದಾದಮೇಲೆ ಪರ್ಟಿಕ್ಯುಲರ್ ಈ ಕಾಲಮ್ ಬರುತ್ತೆ, ಇಯರ್ 1, ಇಯರ್ 2, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಐಟಮ್ ಏನಿರುತ್ತೆ ಅವುಗಳನ್ನ ಬರ್ಕೊಳ್ತಾ ಹೋಗ್ತೀರಾ. ಇಲ್ಲಿ ಪ್ರೀವಿಯಸ್ ಇಯರ್ ಬರುತ್ತೆ, ಇಲ್ಲಿ ಕರೆಂಟ್ ಇಯರ್ ಬರುತ್ತೆ, ಇಲ್ಲಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಬರುತ್ತೆ, ಇಲ್ಲಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜು ಬರುತ್ತೆ. ಈ ರೀತಿ ನಿಮಗೆ ಫಾರ್ಮೇಟ್ ಇರುತ್ತೆ. ಅವರು ಏನು ಕ್ವಶನ್ ಕೊಟ್ಟಿರ್ತಾರೆ ಅದೇ ರೀತಿ ನಾವಿಲ್ಲಿ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ನೋಡೋಣ ಕ್ವಶನ್ ಏನಿದೆ ಅಂತೇಳಿ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ CP Limited as a given for the year ending 31st December 2015-16. We need to identify which is the current year and previous year. ಸೊ ಇಲ್ಲಿ ಇದು 2015 ಪ್ರೀವಿಯಸ್ ಇಯರ್ ಆಗಿರುತ್ತೆ, 2016 ಕರೆಂಟ್ ಇಯರ್ ಆಗಿರುತ್ತೆ. ಸೊ ಈ ಡೇಟಾ ಏನು ಕೊಟ್ಟಿದ್ದಾನೆ, ಈ ಡೇಟಾಗೆ ನಾವು ಕಂಪೇರ್ನ ಮಾಡಿ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗುತ್ತೆ ಆ ಕಾಲಮ್ಗೆ ಅಮೌಂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅನ್ನೋದನ್ನ ಇಲ್ಲಿ ಬರ್ಕೊಂಡು ಹೌ ಮಚ್ ದ ಪರ್ಸೆಂಟೇಜ್ ಈಸ್ ಇನ್ಕ್ರೀಸ್ಡ್ ಫ್ರಮ್ ಪ್ರೀವಿಯಸ್ ಇಯರ್ ಟು ಕರೆಂಟ್ ಇಯರ್ ಅಂತೇಳಿ ಅದನ್ನು ಇಲ್ಲಿ ತೊಗೊಳ್ತೀವಿ. ಸೊ ಈಗ ಫಾರ್ಮ್ಯಾಟ್ ಪ್ರಕಾರ ಅದನ್ನು ನೋಡ್ತಾ ಹೋಗೋಣ. ಕ್ವಶನ್ನ ಫಸ್ಟ್ ನೋಡೋಣ. ಸೊ ನಮ್ಮ ಕ್ವಶನಲ್ಲಿ ಅವ್ರು ಕೇಳಿರೋದು ಸೇಲ್ಸ್ ಇದೆ. ಸೊ ನೆಟ್ ಸೇಲ್ ಯಾವ ರೀತಿ ಸಿಗುತ್ತೆ ಅಂತ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದಾಗ. ಸೊ ಈ ಕ್ವಶನಲ್ಲಿ ಸೇಲ್ಸ್ ರಿಟರ್ನ್ ಏನಿಲ್ಲ. ಸೊ ನೆಟ್ ಸೇಲ್ಸ್ 2015-16 ಈಗ ಇಲ್ಲೇ ಕಂಪೇರ್ ಮಾಡಿ. ಲಾಸ್ಟ್ ಇಯರ್ 35,32,500 ಇತ್ತು, ಕರೆಂಟ್ ಇಯರ್ 39,60,000 ಆಗಿದೆ. ದಟ್ ಮೀನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 19,80,000 ಇತ್ತು, 22 lakh ಆಗಿದೆ, ಇನ್ಕ್ರೀಸ್ ಆಗಿದೆ. 3,08,000 ಇತ್ತು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್, ಈಗ 3,17,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ಟ್ ಇಯರ್ 3,52,000 ಇತ್ತು, ಈ ಇಯರ್ ಕರೆಂಟ್ ಇಯರ್ 3,96,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅದರಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ಏನಿದೆ ಅದು 1,10,000 ಇದು 1,32,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಲಾಸ್ಟಿಗೆ ನಾವು ಲೆಸ್ ಮಾಡೋದು ಇನ್ಕಮ್ ಟ್ಯಾಕ್ಸ್. ಆ ಇನ್ಕಮ್ ಟ್ಯಾಕ್ಸ್ ಲಾಸ್ಟ್ ಇಯರ್ 3,08,000 ಇತ್ತು, ಈ ವರ್ಷ 3,52,000 ಆಗಿದೆ. ಸೊ ಅಲ್ಲಿಗೆ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿರೋದನ್ನು ನಾವು ನೆಕ್ಸ್ಟ್ ಫಾರ್ಮೇಟಲ್ಲಿ ನೋಡೋಣ ಯಾವ ರೀತಿ ಅಂತ. ಒಂದು ಫಾರ್ಮುಲಾ ಹೇಳ್ತೀನಿ. ಸೊ ಆ ಫಾರ್ಮುಲಾ ಪ್ರಕಾರ ಸೊ ಈ ಕಾಲಮ್ ನೀವೇನಾಗ್ತೀರಾ, ಇದ್ರ ಪಕ್ಕ ಕಾಲಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್. ಇಲ್ಲೇನು ಇನ್ಕ್ರೀಸ್ ಆಗಿರುತ್ತೆ ಡಿಕ್ರೀಸ್ ಆಗಿರುತ್ತೆ ಅದನ್ನು ಸಿಂಬಲ್ನಲ್ಲಿ ಇನ್ಕ್ರೀಸ್ ಆದರೆ ಪ್ಲಸ್, ಡಿಕ್ರೀಸ್ ಆದರೆ ಸಿಂಬಲಲ್ಲಿ ಮೈನಸ್. ಸೊ ಅಮೌಂಟ್ ಎಲ್ಲಿ ಶೋ ಮಾಡಿದ್ರೆ ಬಟ್ ಅದ್ರ ಪಕ್ಕಕ್ಕೆ ಒಂದು ಕಾಲಮ್ ಹಾಕ್ಕೊಳ್ತೀವಲ್ವ ನಾವು. ಸೊ ಆ ಕಾಲಮ್ಗೆ ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಪ್ರೀವಿಯಸ್ ಇಯರಿಂದ ಕರೆಂಟ್ ಇಯರ್ಗೂ ಇರುವಂಥ ಡಿಫ್ರೆನ್ಸ್. ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್. ಇಲ್ಲಿ 35,32,500 ಇದೆಯಲ್ಲ, 39,60,000 ಆಗಿದೆ. ಸೊ ಆ ಡಿಫ್ರೆನ್ಸ್ ಅಮೌಂಟ್ನ ನ್ಯೂಮರೇಟರಿಗೆ ತೊಗೊಂಡು ಡಿನಾಮಿನೇಟರ್ಗೆ ಪ್ರೀವಿಯಸ್ ಇಯರಲ್ಲಿ ಎಷ್ಟಿತ್ತು ಅದನ್ನು ಡಿನಾಮಿನೇಟ್ರಿಗೆ ಹಾಕೋಬೇಕು. ಸೊ ಇಂಟು 100 ಮಾಡಿಕೊಂಡ್ರೆ ಕರೆಂಟ್ ಇಯರ್ಗೆ ಅದೆಷ್ಟು ಜಾಸ್ತಿ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿ ಪ್ರತಿ ಐಟಮ್ಗೂ ಕೂಡ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಈಗ ಕ್ವಶನ್ಗೆ ಆನ್ಸರ್ನ ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ಗೆ ಆನ್ಸರ್ನ ನೋಡೋಣ. ಇವಾಗ ಕ್ವಶನ್ಗೆ ಆನ್ಸರ್ನ ನೋಡೋಣ. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ 2016-2017 ಆನ್ಸರ್ ಇಲ್ಲಿದೆ ಅದರದ್ದು. ಸೊ ಇಲ್ಲಿ ನೋಡೋಣ. ಕಂಪ್ಯಾರಿಟಿವ್ P&L ಅಕೌಂಟ್ ಆರ್ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ CPT ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31st December 2015-16. ಸೊ ಫಾರ್ಮ್ಯಾಟ್ ನಿಮಗೆ ಈ ರೀತಿ ಇರುತ್ತೆ. ಪರ್ಟಿಕ್ಯುಲರ್, ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಇನ್ಕ್ರೀಸ್ ಆದರೆ ಪ್ಲಸ್ ಸಿಂಬಲ್, ಡಿಕ್ರೀಸ್ ಆದರೆ ಮೈನಸ್ ಸಿಂಬಲ್. ಇಲ್ಲಿ ಅಮೌಂಟ್ಗಳು ಶೋ ಆಗುತ್ತೆ, ಆ ಅಮೌಂಟ್ ಏನು ಪರ್ಸೆಂಟೇಜ್ ಬರುತ್ತೆ ಅದು ಇಲ್ಲಿ ಶೋ ಆಗುತ್ತೆ. ಸೊ ಈಗ ನೋಡೋಣ ಅದಕ್ಕೆ ಆನ್ಸರ್. ನೆಟ್ ಸೇಲ್ ಇನ್ ಕೇಸ್ ಜಸ್ಟ್ ಸೇಲ್ಸ್ ಕೊಟ್ಟಿದ್ರೆ ನಾವೇನು ಮಾಡಬೇಕು ಅಂದರೆ ಸೇಲ್ಸಿಂದ ರಿಟರ್ನ್ಸ್ ಇದ್ರೆ ರಿಟರ್ನ್ಸ್ನ ಲೆಸ್ ಮಾಡಿಕೊಂಡಾಗ ಆ್ಯಕ್ಚುಯಲ್ ನೆಟ್ ಸೇಲ್ ನಮಗೆ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಕ್ವಶನಲ್ಲೇ ಇರುತ್ತೆ. ನೀವು ಆ್ಯಕ್ಚುಲಾಗಿ ಈ 2 ಕಾಲಮ್ಗಳನ್ನ ಏನು ನೋಡ್ತಿದ್ರೆ ಈ 2 ಕಾಲಮ್ಗಳನ್ನ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಷ್ಟೇ. ಸೊ ಈಗ ಅದರಲ್ಲಿ ನೋಡೋದಾದರೆ ಲಾಸ್ಟ್ ಇಯರ್ 32,32,000 ಇತ್ತು, ಈಗ 39,60,000 ಆಗಿದೆ. ಸೊ ಇನ್ಕ್ರೀಸ್ ಆಗಿದೆ. 2015ಗೂ 16ಗೂ ನೋಡಿದಾಗ ಕಡಿಮೆ ಇದ್ದದ್ದು ಕರೆಂಟ್ ಇಯರಿಗೆ ಜಾಸ್ತಿ ಆಗಿದೆ ಅಂದರೆ ಪ್ಲಸ್,
ಪ್ಲಸ್ 4,27,500 ಇದೆಯಲ್ಲ, ಇದನ್ನು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕು. ಪರ್ಸೆಂಟೇಜ್ ಯಾವ ರೀತಿ ಕಂಪೇರ್ ಮಾಡ್ತೀವಿ ಅಂತ ಅಂದರೆ ನಾವು, ನಾನು ಹೇಳಿದೆ ನಮಗೇನು ಡಿಫ್ರೆನ್ಸ್ ಅಮೌಂಟ್ ಬಂದಿರುತ್ತೆ ಅದು ನ್ಯೂಮರೇಟರ್ಗೆ ಹೋಗಬೇಕು. 4,27,500 ಡಿವೈಡೆಡ್ ಬೈ, ಸೊ ಅದು ಕರೆಂಟ್ ಇಯರ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಅದರ ಅಮೌಂಟ್ ಎಷ್ಟಿತ್ತು ಅದನ್ನು ಡಿನಾಮಿನೇಟ್ರಿಗೆ ಹಾಕೋಬೇಕು. 35,32,500 ಇಂಟು 100 ಮಾಡಿದಾಗ ನಮಗೆ ಈ ಪರ್ಸೆಂಟೇಜ್ ಸಿಗುತ್ತೆ 12.10% ಪ್ಲಸ್, ಯಾಕೆಂದರೆ ಜಾಸ್ತಿ ಆಯ್ತಲ್ಲ. ಸೊ ಇನ್ನೊಂದು ಬಾರಿ ಹೇಳ್ತೀನಿ, ಲಾಸ್ಟ್ ಇಯರ್ ಮತ್ತು ಕರೆಂಟ್ ಇಯರ್ನ ಕಂಪೇರ್ ಮಾಡಿ ನೋಡಿದಾಗ 4,27,500 ಬರುತ್ತಲ್ಲ, ಅದನ್ನು ನ್ಯೂಮರೇಟರಿಗೆ ತೊಗೊಂಡು ಡಿನಾಮಿನೇಟರ್ಗೆ ಪ್ರೀವಿಯಸ್ ಇಯರ್ ಅಮೌಂಟ್ನ ಕೆಳಗೆ ಹಾಕ್ಕೊಂಡು ಇಂಟು 100 ಮಾಡಿದರೆ ನಮಗೆ ಆ್ಯಕ್ಚುಯಲ್ ಪರ್ಸೆಂಟೇಜ್ ಸಿಗುತ್ತೆ. ಪ್ರತಿ ಐಟಮ್ಗೂ ಕೂಡ ಅವರು ಈ ರೀತಿ ಮಾಡ್ತಾ ಹೋಗಿದ್ದಾರೆ. ಸೊ ನೆಟ್ ಸೇಲ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಮೈನಸ್ COGS, ಕಾಸ್ಟ್ ಆಫ್ ಗೂಡ್ಸ್ಗಳನ್ನ ಕಳಿತೀವಿ. 19,80,000 ಇತ್ತು, ಈಗ 22 lakh ಆಗಿದೆ ಅಂತ ಅಂದರೆ 2,20,000 ಜಾಸ್ತಿ ಆಗಿದೆ. ಸೊ 2,20,000 ಡಿವೈಡೆಡ್ ಬೈ 19,80,000 ಇಂಟು 100 ಮಾಡಿದಾಗ 11.11% ಸಿಗುತ್ತೆ. ಸೊ ಈಗ ಗ್ರಾಸ್ ಪ್ರಾಫಿಟ್, ನೆಟ್ ಸೇಲ್ಸಿಂದ ಗ್ರಾಸ್ ಪ್ರಾಫಿಟ್ನ ಲೆಸ್ ಮಾಡ್ಕೊಂಡ್ವಿ. ಸೊ ಲೆಸ್ ಮಾಡಿಕೊಂಡಾಗ ನಮಗೆ ಸಿಕ್ ಬ್ಯಾಲೆನ್ಸ್ 15,52,500, 17,60,000. ಈಗ ಇದ್ರ ಡಿಫ್ರೆನ್ಸ್ನ ಮತ್ತೆ ನೋಡೋಣ. ಅದ್ರ ಡಿಫ್ರೆನ್ಸ್ ನೋಡಿದಾಗ ನಮಗೆ ಸಿಗೋದು 2,07,500. ಸೊ ಇದಕ್ಕೆ ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂದರೆ 2,02,7,500 ಡಿವೈಡೆಡ್ ಬೈ 15,52,000ನ ಡಿನಾಮಿನೇಟ್ರಿಗೆ ಹಾಕೊಂಡು ಇಂಟು 100 ಮಾಡಿದರೆ 13.37% ನಮಗೆ ಸಿಗುತ್ತೆ. ನೆಕ್ಸ್ಟ್ ಸೇಲ್ಸ್ ಮೈನಸ್ COGS ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್. ಈಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕಾಗುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ನಾರ್ಮಲಾಗಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಗಳನ್ನ ನಾವಿಲ್ಲಿ ನಾರ್ಮಲಾಗಿ ನೋಡ್ತೀವಿ. ಸೊ ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 3,80,000 3,17,000 ಆಗಿದೆ, 9,000 ಜಾಸ್ತಿ ಆಗಿದೆ. ಅದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದ್ವಿ. 9,000 ಡಿವೈಡೆಡ್ ಬೈ 3,08,000 ಇಂಟು 100 ಮಾಡಿದಾಗ ಈ ಪರ್ಸೆಂಟೇಜ್ ಸಿಗುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ 3,52,000 ಇತ್ತು, 3,96,000 ಆಯಿತು, 44,000 ಜಾಸ್ತಿ ಆಗಿದೆ. ಸೊ ಫಾರ್ಮುಲಾ ಯೂಸ್ ಮಾಡಿದಾಗ 44,000 ಡಿವೈಡೆಡ್ ಬೈ 3,52,000 ಇಂಟು 100 ಮಾಡಿದಾಗ 12.50% ನಮಗೆ ಸಿಗುತ್ತೆ. ಸೊ ಈಗ ಅದೇ ರೀತಿ ಈ ಓವರ್ ಆಲ್ ಆಪ್ರೇಟಿಂಗ್ ಪ್ರಾಫಿಟ್ನ ಕೂಡ್ಕೊಂಡಿದ್ದಾರೆ. ಸೊ ಅಥವಾ ನೀವು ಡೈರೆಕ್ಟ್ ಆಗಾದ್ರೂ ಕೂಡ ಅದನ್ನು ಕಂಪೇರ್ ಮಾಡಿ ಕಳೀತಾ ಹೋಗ್ಬೋದು. ಸೊ ಈಗ 15,52,000ಅಲ್ಲಿ ಇವೆರಡೂ ಅಮೌಂಟ್ನ ಕಳೆದಾಗ ನಮಗೆ ಸಿಗುವಂಥದ್ದು 8,92,500. ಸೊ 17,60,000ಅಲ್ಲಿ ಎರಡೂ ಅಮೌಂಟ್ನ ಕಳೆದಾಗ ನಮಗೆ ಸಿಗೋದು 10,47,000. ಈಗ ಅಗೇನ್ ಪರ್ಸೆಂಟೇಜ್ನ ನಾವು ಹಾಕಬೇಕಾಗಿರೋದ್ರಿಂದ 8,92,500ಇಂದ 10,47,000ನ ಕಳೆದ್ರೆ ಬ್ಯಾಲೆನ್ಸ್ 1,54,500 ಸಿಗುತ್ತೆ. 1,54,000 ಡಿವೈಡೆಡ್ ಬೈ 8,92,500 ಮಾಡಿದಾಗ 17.31 ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಇಲ್ಲ ಆ್ಯಕ್ಚುಲಾಗಿ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಆಪ್ರೇಟಿಂಗ್ ಪ್ರಾಫಿಟ್ ನಮಗೆ ಸಿಕ್ಕಿದೆ. ಆಪ್ರೇಟಿಂಗ್ ಪ್ರಾಫಿಟ್ಗೆ ಒಂದು ಐಟಮ್ ಆ್ಯಡ್, ಒಂದು ಐಟಮ್ ಲೆಸ್. ಅದು ನಾನ್ ಆಪ್ರೇಟಿಂಗ್ ಇನ್ಕಮ್ ಒಂದು ಆ್ಯಡ್ ಆಗುತ್ತೆ ಅಥವಾ ಅದರ್ ಇನ್ಕಮ್, ಇನ್ನೊಂದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಆಗುತ್ತೆ. ಸೊ ನಾನ್ ಆಪ್ರೇಟಿಂಗ್ ಇನ್ಕಮ್ ಯಾವುದು ಇಲ್ಲದೆ ಇರೋ ಕಾರಣ ಅದನ್ನಲ್ಲಿ ಶೋ ಮಾಡಿಲ್ಲ. ಸೊ ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಇಂಟ್ರೆಸ್ಟ್ ಪೇಯ್ಡ್. ನಿಮ್ಮ ಕ್ವಶನಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಫಾರ್ಮ್ಯಾಟು. ನೆಟ್ ಸೇಲ್ಸ್ ಮೈನಸ್ COGS ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್ ಮೈನಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಆಪ್ರೇಟಿಂಗ್ ಪ್ರಾಫಿಟ್. ಆಪ್ರೇಟಿಂಗ್ ಪ್ರಾಫಿಟ್ಗೆ ಒಂದು ಐಟಮ್ ಆ್ಯಡ್ non-operating income like commission received, rent received, discount received, like that. In non-operating expenses ಅಂತ ಅಂದರೆ ಇಂಟ್ರೆಸ್ಟ್ ಪೇಯ್ಡ್, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಏನಿರ್ತದೆ, ಕಮಿಷನ್ ಪೇಯ್ಡ್. ಸೊ ಆ ರೀತಿ ಏನಿರುತ್ತೆ ಅವುಗಳನ್ನ ಇಲ್ಲಿ ತಗೊಳ್ತೀರಾ. ಸೊ ಇಲ್ಲಿ ಕೂಡ 1,10,000 ಇದ್ದು 1,32 ಆಗಿದೆ, ಅಲ್ಲಿ 22 ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜ್ನ ಕಂಡುಹಿಡಿಯೋದು 22,000 ಡಿವೈಡೆಡ್ ಬೈ 1,10,000 ಇಂಟು 100 ಮಾಡಿದಾಗ 20% ಸಿಗುತ್ತೆ. ಸೊ ಅಗೇನ್ ಈಗ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ನಾವು ಲೆಸ್ ಮಾಡಿದ್ವಿ. 8,92,500ಇಂದ 1,10,000ನ ಕಳೆದ್ರೆ ನಮಗೆ ಉಳಿದಿದ್ದು 7,82,500. ಆ್ಯಂಡ್ 10,47,000ರಿಂದ 1,32ನ ಲೆಸ್ ಮಾಡಿದಾಗ 9,15,000. ಈಗ 7,82,500ಇಂದ 9,15,000. ಲಾಸ್ಟ್ ಇಯರ್ 7,82,500 ಇತ್ತು. ಪ್ರೆಸೆಂಟ್ ನಾವು 9,15,000 ಆಗಿದೆ, ಜಾಸ್ತಿ ಆಗಿದೆ ಅಲ್ವಾ, ಪ್ಲಸ್ ಸಿಂಬಲ್. 1,32,500 ಡಿವೈಡೆಡ್ ಬೈ 7,82,500 ಮಾಡಿದಾಗ 16.93 ಸಿಗುತ್ತೆ. ಸೊ ಮೋರೋವರ್ ಲಾಸ್ಟಿಗೆ ನೀವು ಲೆಸ್ ಮಾಡೋದು ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ನ ಈ ಅಮೌಂಟಿಂದ ಲೆಸ್ ಮಾಡ್ತೀರಾ. ಸೊ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಿ, ಸೊ ಇಲ್ಲೂ ಕೂಡ ಇದರಿಂದ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಿ ಈ ಎರಡೂ ಬ್ಯಾಲೆನ್ಸ್ನ ನಾವು ನೋಡಿದಾಗ 44,000 ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ಗೆ ಈ ಇಯರ್ಗೆ ಇನ್ಕಮ್ ಟ್ಯಾಕ್ಸ್. ಸೊ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ 44,000 ಡಿವೈಡೆಡ್ ಬೈ 3,08,000ನ ಮಾಡಿದರೆ ನಮಗೆ 14.29% ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಆ್ಯಂಡ್ ಲಾಸ್ಟ್ ಒನ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ಕಳೆದ ಮೇಲೆ ಉಳಿದಿರೋ ಅಮೌಂಟ್ನ ಅಗೇನ್ ಮತ್ತೆ ಕಂಪೇರ್ ಮಾಡಿ
ಇದರಿಂದ ಈ ಅಮೌಂಟ್ನ ಕಳೆದ್ರೆ ಟ್ಯಾಕ್ಸ್ ಅಮೌಂಟ್ ಕಳೆದಾಗ ಏನು ಅಮೌಂಟ್ ಉಳಿದಿರುತ್ತೆ ಅದರಿಂದ ಕಳೆದಾಗ ಡಿಫ್ರೆನ್ಸ್ 88,500 ಇದೆ. ಸೊ 88,500 ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಏನಿದೆ ಅದನ್ನು ಡಿವೈಡ್ ಮಾಡಿ ಇಂಟು 100 ಮಾಡಿದರೆ 18.65% ನಿಮಗೆ ಸಿಗುತ್ತೆ. ಸೊ ಬೇಸಿಕಲಿ ಯು ನೀಡ್ ಟು ನೋ ದ ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ ಈ ಇನ್ಕಮ್ ಸ್ಟೇಟ್ಮೆಂಟ್ಗೆ ಯಾವ ರೀತಿ ಇರುತ್ತೆ ಅಂದರೆ, ಜಸ್ಟ್ ಸೇಲ್ಸ್ ಕೊಟ್ಟಿದ್ದ ಅಂತ ಅಂದರೆ ನಿಮಗೆ ಸೇಲ್ಸ್ ಕೊಟ್ಟಿದ್ದರೆ ಸೇಲ್ಸಿಂದ ಏನು ಮಾಡ್ಕೋಬೇಕು, ಮೈನಸ್ ರಿಟರ್ನ್ಸ್ನ ಮಾಡಿಕೊಂಡಾಗ ನಿಮಗೆ ಸೇಲ್ಸ್ ರಿಟರ್ನ್ ಆದಾಗ ನೆಟ್ ಸೇಲ್ಸ್ ಆಗುತ್ತೆ. ಸೇಲ್ಸ್ ಮೈನಸ್ ರಿಟರ್ನ್ಸ್ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ಗೆ ಮೈನಸ್ COGS ಮಾಡಿದರೆ ನಮಗೆ ಸಿಗೋದು ನೆಕ್ಸ್ಟ್ ಫಾರ್ಮೆಟಲ್ಲಿ ಸಿಗೋದು COGS ಮಾಡಿದ್ರೆ ಗ್ರಾಸ್ ಪ್ರಾಫಿಟ್. ಆ ಗ್ರಾಸ್ ಪ್ರಾಫಿಟ್ಟಿಂದ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಲೈಕ್ ಫ್ಯಾಕ್ಟ್ರಿ, ಆಫೀಸ್, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಇದನ್ನು ಕಳೆದ್ರೆ ಉಳಿಯುವಂಥದ್ದು ಆಪ್ರೇಟಿಂಗ್ ಪ್ರಾಫಿಟ್. ಆ ಆಪ್ರೇಟಿಂಗ್ ಪ್ರಾಫಿಟಿಗೆ ಒಂದು ಐಟಮ್ ಆ್ಯಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ ಲೈಕ್ ಕಮಿಷನ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ನಾನ್ ಆಪ್ರೇಟಿಂಗ್ ಐಟಮ್ಸ್ ಅಥವಾ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಆ ರೀತಿ ಇರುತ್ತೆ. ಇನ್ನು ನಾನ್ ಆಪ್ರೇಟಿಂಗ್ ಇನ್ಕಮ್ಗಳು ಅಂತ ಅಂದರೆ ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್ ಆ ರೀತಿ ಇರುತ್ತೆ. ಇನ್ನು ಇದು ಇನ್ಕಮ್ ಆ್ಯಡ್ ಆದರೆ ಎಕ್ಸ್ಪೆನ್ಸಸ್ ಲೆಸ್ ಆಗುತ್ತೆ, ಮೈನಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಲೈಕ್ ಫೈನಾನ್ಸ್ ಎಕ್ಸ್ಪೆನ್ಸಸ್, ಬ್ಯಾಂಕಿಂಗ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅವುಗಳನ್ನ ಕಳೆದ್ರೆ ಉಳಿಯೋದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದರಿಂದ ಟ್ಯಾಕ್ಸ್ನ ಕಳೆದ್ರೆ ಉಳಿಯೋದೆ ಸೊ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗಿರುತ್ತೆ. ಓಕೆನಾ. ಸೊ ಈ ರೀತಿ ಈ ಕ್ವಶನ್ನ ನಾವು ಸ್ಟಡಿ ಮಾಡಿದ್ವಿ ಲಿಮಿಟೆಡ್ ಅವ್ರದ್ದು. ಸೊ CPT ಲಿಮಿಟೆಡ್ ಅವ್ರದ್ದು ಈ ರೀತಿ ಆನ್ಸರ್ ಬರುತ್ತೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಬೇಕಾದ್ರೆ ಈ ಕ್ವಶನ್ಸ್ ಅಲ್ಲಿ ಆಲ್ರೆಡಿ ಈ ಪಾರ್ಟು ನಿಮ್ಮ ಕ್ವಶನಲ್ಲೇ ಇರುತ್ತೆ. ಯು ನೀಡ್ ಟು ಎಕ್ಸ್ಟ್ರಾ ಡ್ರಾಫರ್ 2 ಕಾಲಮ್ಸ್, ದಟ್ ಈಸ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್. ಸೊ ಫಸ್ಟ್ ಅಮೌಂಟ್ ಕಾಲಮ್ ತೊಗೊಂಡು ಲಾಸ್ಟ್ಗೆ ಪರ್ಸೆಂಟೇಜ್ ಮಾಡೋದು ವೆರಿ ಈಸಿ. ಎರಡನ್ನೂ ಕಂಪೇರ್ ಮಾಡಿ ಎಷ್ಟು ಜಾಸ್ತಿ ಆಗುತ್ತೆ ಅದನ್ನು ನ್ಯೂಮರೇಟರ್ಗೆ ಹಾಕ್ಕೊಂಡು ಡಿನಾಮಿನೇಟರ್ಗೆ ಫಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಕಂಪೇರ್ ಮಾಡಿ ಇಲ್ಲಿ ಪರ್ಸೆಂಟೇಜ್ ಬರುತ್ತೆ. ಸೊ ಫಸ್ಟ್ ಕಾಲಮ್ಗೆ ಎರಡರ ಡಿಫ್ರೆನ್ಸು ಅಮೌಂಟ್ ಆಗಿರುತ್ತೆ. ಸೊ ಇದು ಈ ರೀತಿ ಒಂದು ಕ್ವಶನ್ ಆದರೆ, ಸೊ ಇದರಲ್ಲಿ ಇನ್ನೊಂದು ಕ್ವಶನ ನಾವು ಸ್ಟಡಿ ಮಾಡ್ತಾ ಹೋಗೋಣ ಇವಾಗ. ಇಲ್ಲಿ ನೋಡಿ, ಇನ್ನೊಂದು ಕ್ವಶನ್ ಇದೆ. ಸೊ ಗ್ರಾಸ್ ಸೇಲ್ಸ್ ನಾನು ಹೇಳಿದ್ನಲ್ಲ, ಜಸ್ಟ್ ಸೇಲ್ಸ್ ಕೊಡ್ತಾ ಅಂದರೆ ಗ್ರಾಸ್ ಸೇಲ್ಸ್. ಸೊ ಗ್ರಾಸ್ ಸೇಲ್ಸು ನೆಟ್ ಸೇಲ್ಸ್ ಆಗಬೇಕು ಅಂದರೆ ರಿಟರ್ನ್ಸ್ ತಗೊಳ್ದಾಗ ನೆಟ್ ಸೇಲ್ಸ್. ಇದು ಆ್ಯಕ್ಚುಲಾಗಿ ಇಷ್ಟು ಕೊಟ್ಟಿರೋದು ಕ್ವಶನು. ಈ ಕ್ವಶನ್ ಪ್ರಕಾರ ನೀವು ಮಾಡ್ತಾ ಹೋದರೆ ಮುಗೀತಷ್ಟೇ. ಸೊ ರಿಟರ್ನ್ಸ್ ಆಗುತ್ತೆ, ರಿಟರ್ನ್ಸ್ ನೆಟ್ ಸೇಲ್ಸ್ ಸಿಕ್ತು, ನೆಟ್ ಸೇಲ್ಸಿಂದ COGSನ ಮೈನಸ್ ಮಾಡಿದರೆ ಸಿಗೋದು ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ಗೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದರೆ ಉಳಿಯೋದು ಆಪ್ರೇಟಿಂಗ್ ಪ್ರಾಫಿಟ್. ಆಪ್ರೇಟಿಂಗ್ ಪ್ರಾಫಿಟ್ಗೆ A ಮೈನಸ್ B ಅಂದರೆ ಈ ಗ್ರಾಸ್ ಪ್ರಾಫಿಟಿಂದ ಈ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದರೆ ಉಳಿದಿದೆ ಆಪ್ರೇಟಿಂಗ್ ಇನ್ಕಮ್. ಆಪ್ರೇಟಿಂಗ್ ಇನ್ಕಮ್ ಅಥವಾ ಆಪ್ರೇಟಿಂಗ್ ಪ್ರಾಫಿಟ್. ಆಪ್ರೇಟಿಂಗ್ ಪ್ರಾಫಿಟಿಗೆ ಆಪ್ರೇಟಿಂಗ್ ಇನ್ಕಮ್ ಆ್ಯಡ್ ಮಾಡ್ತೀವಿ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ತೀವಿ. ಸೊ ಕೊನೆಗೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತೀವಿ. ಆಪ್ರೇಟಿಂಗ್ ಇನ್ಕಮ್ಗೆ ಆ್ಯಡ್ ಆಗುತ್ತೆ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಏನಾದ್ರು ಕೊಟ್ಟಿತ್ತು ಅಂದರೆ ಕೇಳಿದ್ರೆ ಅದೇ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಈ ಕ್ವಶನ್ ಇಲ್ಲೇ ನೋಡೋಣ. ಅಬ್ಸಲ್ಯೂಟ್ ಇನ್ಕ್ರೀಸ್, ಇದಕ್ಕೆ 2 ಕಾಲಮ್ ಆ್ಯಡ್ ಆಗುತ್ತೆ. ಒಂದು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್. ಫಸ್ಟ್ ಅಮೌಂಟ್ ಆಮೇಲೆ ಪರ್ಸೆಂಟೇಜ್. ಇದು ಕರೆಂಟ್ ಇಯರ್ 2017, ಪ್ರೀವಿಯಸ್ ಇಯರ್ 2016. ಸೊ ನಾವು ನೋಡೋದಾದರೆ 25 lakh 50,000 ಇದ್ದಿದ್ದು 30 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಪ್ಲಸ್ ಸಿಂಬಲ್. 50 ಇದ್ದಿದ್ದು 30 ಆಗಿದೆ, ಇನ್ಕ್ರೀಸ್ ಆಗಿದೆ, ಪ್ಲಸ್ ಸಿಂಬಲ್. 25 lakh ಇದ್ದಿದ್ದು 30 lakh ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಪ್ಲಸ್ ಸಿಂಬಲ್. 20 lakh 40 ಇದ್ದಿದ್ದು 21 lakh ಆಗಿದೆ ಅಂತ ಅಂದರೆ ಇನ್ಕ್ರೀಸ್, ಪ್ಲಸ್. 4 lakh 60 ಇದ್ದಿದ್ದು 9 lakh ಆಗಿದೆ ಅಂದರೆ ಪ್ಲಸ್, ಜಾಸ್ತಿ ಆಗಿದೆ. 1775 ಜಾಸ್ತಿ ಆಗಿದೆ, 7 ಇದ್ದು 10 ಆಗಿದೆ, ಜಾಸ್ತಿ ಆಗಿದೆ. 48 ಇದ್ದು 47 ಆಗಿದೆ ಅಂದರೆ ಕಡಿಮೆ ಆಗಿದೆ, ಮೈನಸ್ ಸಿಂಬಲ್ ಹಾಕಬೇಕು. 1 lakh 25 ಇದ್ದು 35 ಆಗಿದೆ ಅಂತ ಅಂದರೆ ಜಾಸ್ತಿ ಆಗಿದೆ, ಪ್ಲಸ್ ಸಿಂಬಲ್. 3 lakh 35 ಇದ್ದು 7 lakh 75 ಆಗಿದೆ ಅಂದರೆ ಜಾಸ್ತಿ ಆಗಿದೆ, ಪ್ಲಸ್ ಸಿಂಬಲ್. 5 ಇದ್ದು 15 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಪ್ಲಸ್. 3 lakh 40 ಇದ್ದು 7 lakh 80 ಆಗಿದೆ ಅಂದರೆ ಇನ್ಕ್ರೀಸ್, ಪ್ಲಸ್. 6 ಇದ್ದು 8 ಆಗಿದೆ ಅಂತ ಅಂದರೆ ಜಾಸ್ತಿ ಆಗಿದೆ, ಪ್ಲಸ್. ಸೊ ಅದೇ ರೀತಿ ಈಗ ಕ್ವಶನ್ ಅಟೆಂಡ್ ಮಾಡೋಣ ಇದಕ್ಕೆ. ಸೊ ನಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಗ್ರಾಸ್ ಸೇಲ್ ಇತ್ತು, ಗ್ರಾಸ್ ಸೇಲ್ಸ್ನ ನೆಟ್ ಸೇಲ್ಸ್ ಮಾಡ್ಕೊಂಡ್ವಿ, ಅದೇನು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ಗ್ರಾಸ್ ಸೇಲ್ಸ್ದು. ಸೊ ನೆಟ್ ಸೇಲ್ಸಿಂದ ನಾವು ಕಂಪೇರ್ ಮಾಡಿದಾಗ ಇವಾಗ 25 lakh ಇದ್ದಿದ್ದು 30 lakh ಆಯಿತು ಅಂತ ಅಂದರೆ ಜಾಸ್ತಿ ಆಯಿತು 5 lakh. ಸೊ ಫಾರ್ಮುಲಾ 5 lakh ಡಿವೈಡೆಡ್ ಬೈ 25 lakh ಇಂಟು 120%. 60,000 ಇವೆರಡನ್ನೂ ಕಂಪೇರ್ ಮಾಡಿದಾಗ 60,000 ಜಾಸ್ತಿ ಇದೆ. 60,000 ಡಿವೈಡೆಡ್ ಬೈ 20 lakh 40,000 2.994. ಇವೆರಡನ್ನೂ ಕೂಡಿದರೆ ಟೋಟಲ್ಗೆ ಅಂದರೆ ಸೇಲ್ಸ್ ಮೈನಸ್ ನೆಟ್ ಸೇಲ್ಸ್ ಮೈನಸ್ COGS ಟು ಗ್ರಾಸ್ ಪ್ರಾಫಿಟ್ ಟೋಟಲ್ A ಅಂತ ತೊಗೊಂಡಿದ್ದಾರೆ. ಇನ್ನು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಟೋಟಲ್ B ಅಂತ ತೊಗೊಂಡಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇಷ್ಟನ್ನು ಇದು ಮಾಡಿಕೊಂಡು
48 ಇದ್ದು 47 ಆಗಿದೆ, ಮೈನಸ್ 8,000 ಜಾಸ್ತಿ ಆಗಿದೆ, 3,000 ಜಾಸ್ತಿ ಆಗಿದೆ. ಸೊ ಈಗ ಇಲ್ಲಿ ನಾವು ನೋಡೋದಾದರೆ ಟೋಟಲ್ ಮಾಡ್ಕೊಳ್ಳಿ 1,25,000, 1,35,000, 1,35 ಇದ್ದು 25 ಇದ್ದು 35 ಆಗಿದೆ ಅಂದರೆ ಎಷ್ಟು ಜಾಸ್ತಿ ಆಗಿದೆ 10,000. ಸೊ ಇಲ್ಲೂ ಕೂಡ ನೀವು ನೋಡಿದರೆ ಪ್ಲಸ್ ಸಿಂಬಲ್ ಎರಡಿದೆ, 8 3 11, 11ರಲ್ಲಿ 1 ಹೋದರೆ 10. ಸೊ ಇದನ್ನು ಕಂಪೇರ್ ಮಾಡಿ ನೋಡಿದಾಗ 10,000 ಡಿವೈಡೆಡ್ ಬೈ 1,25,000 8% ಸಿಗುತ್ತೆ. ಸೊ ಈಗ ಎ ಮೈನಸ್ ಬಿ ಯಾವ ರೀತಿ ಆಗುತ್ತೆ ಅಂತ ಹೇಳೋದಾದರೆ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮಾಡಿದಾಗ ಎರಡೂ ಸೊ ನಿಮಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಸೊ ಕಂಪೇರ್ ಮಾಡಿದಾಗ 3,35,000 ಇದು 7,65,000 ಆಗಿದೆ ಅಂದರೆ ಇನ್ಕ್ರೀಸ್ 4,30,000, 128% ಜಾಸ್ತಿ ಇದೆ. ಇನ್ನು ಆ್ಯಡ್ ಅದರ್ ಇನ್ಕಮ್ನ ಆ್ಯಡ್ ಮಾಡ್ತೀರಾ, ನಾನ್ ಆಪ್ರೇಟಿಂಗ್ ಇನ್ಕಮ್ ಕೂಡ ಆ್ಯಡ್ ಮಾಡ್ತೀರಾ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಆಗುತ್ತೆ. ಸೊ ಅದರ್ ಇನ್ಕಮ್ 5,000 ಇದು 15 ಆಗಿದೆ ಅಂದರೆ 10 ಜಾಸ್ತಿ ಆಗಿದೆ, ಸೊ ಅಲ್ಲಿಗೆ 200% ಜಾಸ್ತಿ ಆಗುತ್ತೆ. ಸೊ ಟೋಟಲ್ ಇನ್ಕಮ್ ಆಯಿತು. ಈಗ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. 6 ಇದ್ದದ್ದು 8 ಆಗಿದೆ, ಸೊ ಅಲ್ಲಿಗೆ 2,000 ಜಾಸ್ತಿ ಆಗಿದೆ, ಸೊ 33% ಜಾಸ್ತಿ ಇದೆ. ಲಾಸ್ಟಿಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಿಂದ ಟ್ಯಾಕ್ಸ್ ಕಳಿಬೇಕು, ಇಲ್ಲಿ ಯಾವುದೇ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇಲ್ಲ, ಹಾಗಾಗಿ ಇಟ್ ಬಿಕಮ್ಸ್ ಅ ನೆಟ್ ಪ್ರಾಫಿಟ್. 3,34,000 ಇದ್ದು 7,70,000 ಆಗಿದೆ ಅಂತ ಅಂದರೆ 4,38,000 ಜಾಸ್ತಿ ಆಗಿದೆ. ಸೊ ಅಲ್ಲಿಗೆ ಸೊ ಓವರಾಲ್ ನಿಮಗೆ 131% ಜಾಸ್ತಿ ಆಗಿರುತ್ತೆ ಅಮೌಂಟು. ಸೊ ಈ ರೀತಿಯಾಗಿ CPT ಲಿಮಿಟೆಡು ಮತ್ತು ಇನ್ನೊಂದು ಕ್ವಶನ್ ಎರಡನ್ನೂ ಕೂಡ ನಾವಿಲ್ಲಿ ಸ್ಟಡಿ ಮಾಡಿದ್ವಿ. ನಿಮಗೆ ಈ ರೀತಿಯಾಗಿ 5 or 10 ಮಾರ್ಕ್ಸ್ಗೆ ಕೇಳ್ಬೋದು.